ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿರಬೇಕು ಅಂತ ಕೂಡ ಕೇಳ್ಕೊತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಾನು ಇವತ್ತು ಇದು ಬಂದು ತುಂಬ ಹಳೆ ವಿಡಿಯೋ. ನಾನು ಈ ಗಿಡನ ತೊಗೊಂಡಾಗ ವಿಡಿಯೋ ಮಾಡ್ಕೊಂಡಿದ್ದು. ಸೊ ಇವಾಗ ಹೆಂಗಾಗಿದೆ, ಇದು ಉಳಿಯುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ನಾನು. ಆದರೂ ನನಗೆ ಉಳಿದು ಚೆನ್ನಾಗಿ ಬಂತು. ಅದೇ ಥರ ನಾನು ಅದನ್ನು ಅಷ್ಟು ಟೇಕ್ ಕೇರ್ ಮಾಡಿದೆ. ಟೇಕ್ ಕೇರ್ ಮಾಡಿದ್ದಕ್ಕೆ ಏನೋ ಚೆನ್ನಾಗಿ ಬೆಳೀತು. ರಂಜಿತ್ ಓಪನ್ ಮಾಡ್ತಿದ್ದಾರೆ. ನಮಗೆ ಗಿಡನೇ ಅದರೊಳಗಡೆ ಕಾಣಿಸ್ತಿಲ್ಲ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಾನು ಮಲ್ಬರಿ ಗಿಡನ ಬುಕ್ ಮಾಡಿದ್ದಿದ್ದು. ನೋಡೋಣ ಹೆಂಗೆ ಬರುತ್ತೋ ಅಂತ ಹೇಳ್ಬಿಟ್ಟು. ಆದರೆ ನಾವು ಅಂದ್ಕೊಂಡಂಗೆ ಚೆನ್ನಾಗಿ ಬಂದಿಲ್ಲ. ಒಂದು ಎಲೆನೋ 2 ಎಲೆನೋ ಇತ್ತು ಅಷ್ಟೇ ಅದರಲ್ಲಿ. ಎಲ್ಲಿದೆ ಅಂತ ಹುಡ್ಕಾಡ್ತಿದ್ದೀವಿ ಗಿಡನ. ನಾವು ಬಾಕ್ಸ್ ನೋಡಿದ್ರೆ ಅಷ್ಟು ದೊಡ್ಡದಿದೆ, ಗಿಡ ನೋಡಿದ್ರೆ ಹಿಂಗೆ ಕೊಟ್ಟಿದ್ದಾರೆ. ಆನ್ಲೈನಲ್ಲಿ ನಾವು ಪರ್ಚೇಸ್ ಮಾಡಿದ್ರೆ ಇದೇ ಥರನೇ ರಿಸಲ್ಟ್ ಇರುತ್ತೆ ಬಿಡಿ ಗಿಡಗಳ್ದು ಅದೆಲ್ಲನೂ. ನರ್ಸರಿಲಿ ನೋಡಿ ತೊಗೊಂಡಷ್ಟು ಚೆನ್ನಾಗಿರಲ್ಲ. ಸರಿ, ಇದನ್ನು ರಿಟರ್ನ್ ಮಾಡೋ ಆಪ್ಷನ್ ಕೂಡ ಇಲ್ಲದೆ ಆಗಿತ್ತು. ನಾನು ಊರಿಗೆ ಹೋದಾಗ ಇದು ರಿಸೀವ್ ಆಗಿದ್ದಿದ್ದು. ಹಾಗಾಗಿ ರಿಟರ್ನ್ ಮಾಡೋಕ್ಕೂ ಆಗಿರಲಿಲ್ಲ. ಉಳಿದ್ರೆ ಉಳೀಲಿ ಅಂತ ಹೇಳ್ಬಿಟ್ಟು ಪಾಟಲ್ಲಿ ಹಾಕಿದ್ದೆ ನಾನು. ನೋಡಿದ್ರೆ ಇಷ್ಟು ಚೆನ್ನಾಗಿ ಬಂತು, ಚೆನ್ನಾಗಿ ಬೆಳೀತು ಅದು. ನಾನು ಭೂಮಿಲಿ ಹಾಕಿದರೆ ಅದು ಇನ್ನೂ ಚೆನ್ನಾಗಿ ಬಂದಿರೋದು. ಆದರೆ ನಿಮಗೆ ಗೊತ್ತಿರೋ ಥರ ನಾವು ರೆಂಟ್ ಇರೋದ್ರಿಂದ ಭೂಮಿಲೆಲ್ಲ ಹಾಕಿ ಬೆಳ್ಸೋಕ್ಕಾಗಲ್ಲ. ಪಾಟಲ್ಲೇ ಹಾಕ್ಕೊಂಡು ಬೆಳೆಸ್ಕೋಬೇಕು. ಅದು ಹೆಂಗೆ ಬೆಳೆಯುತ್ತೋ ನೋಡೋಣ ಅಂತ ಹೇಳ್ಬಿಟ್ಟೆ ನಾನು ಪಾಟಲ್ಲಿ ಹಾಕಿದೆ. ಆದರೆ ಆ ಪಾಟಲ್ಲಿ ಇಷ್ಟೊಂದು ಚೆನ್ನಾಗಿ ಬಂತು. ನೀವು ಆ ವಿಡಿಯೋನಲ್ಲಿ ನೋಡಿದಾಗ ಒಂದೇ ಒಂದು ಎಲೆ ಅಷ್ಟೇ ಅದರಲ್ಲಿ ಚೆನ್ನಾಗಿದ್ದಿದ್ದು. ಅದೇನೇ ಬೆಳೆದು ಇಷ್ಟು ಚೆನ್ನಾಗಾಯಿತು. ಮಲ್ಬರಿ ಬಿಡ್ತಾನೇ ಇರುತ್ತೆ. ನನ್ನ ಮಗಳಿಗೆ ಇಷ್ಟ. ಅದು ಹಣ್ಣಾದಾಗೆಲ್ಲ ಅವಳು ಕಿತ್ಕೊಂಡು ತಿಂತಾನೇ ಇರ್ತಾಳೆ. ಅದು ಟೇಸ್ಟನ್ನು ನೋಡ್ಬಿಟ್ಟು ಇವಾಗ ಒಂಚೂರು ಪಿಂಕ್ ಆಗೋಷ್ಟೊತ್ತಿಗೆ ಕಿತ್ಬಿಡ್ತಾಳೆ. ಅದು ಒಂಚೂರು ಹುಳಿ ಇರುತ್ತಲ್ಲ ಪಿಂಕಿಶಲ್ಲಿ, ಹಣ್ಣಾಗೋಕ್ಕೆ ಬಿಡಲ್ಲ. ಹಣ್ಣಾದಮೇಲೆ ತಿನ್ನುವಂತೆ ಇರು ಅಂದರೆ ಇಲ್ಲ, ಇವಾಗ ಹಣ್ಣಾಗಿದೆ, ನಾನು ಕಿತ್ಕೋತೀನಿ ಅಂತ ತಿಂತಾ ಇರ್ತಾಳೆ. ಸೊ ಇಲ್ಲಿ ನಾನು ಟಿಫನ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಆಲೂಗಡ್ಡೆ, ಒಂಚೂರು ಚಿಲ್ಲಿ, ಸಣ್ಣದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ. ಇದನ್ನು ಒಂಚೂರು ಸಾಂಬಾರು ಥರ ಇಲ್ಲ ಸಾಗು ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಲೂಗಡ್ಡೆಲಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅನ್ನಕ್ಕೂ ತಿನ್ಬೋದು, ಚಪಾತಿಗೂ ತಿನ್ಬೋದು. ಹಂಗಾಗಿ ಒಂಚೂರು ಟೊಮೆಟೊ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೆಲ್ಲ ಒಂಚೂರು ಬಾಡಿಸ್ಕೊಂಡು ಫ್ರೈ ಆದಮೇಲೆ ನಾವು ಟೊಮೆಟೊ ಹಾಕ್ಕೋಬೇಕಾಗುತ್ತೆ. ಟೊಮೆಟೊ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದೆಲ್ಲ ಒಂಚೂರು ಫ್ರೈ ಆದಮೇಲೆ ಆಲೂಗಡ್ಡೆನ ನಾವೇನು ಕಟ್ ಮಾಡಿ ತೊಳೆದಿಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೋದು. ಇದ್ರ ಜೊತೆಗೆ ಒಂಚೂರು ಅರಿಶಿನ ಮತ್ತು ಇದು ಧನಿಯಾ ಪೌಡರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಧನಿಯಾ ಪೌಡರ್ ಹಾಕ್ಕೊಂಡು ಅದನ್ನು ಆಯಿಲಲ್ಲೇ ಒಂದು 2 ನಿಮಿಷ ಫ್ರೈ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, ಯಾವ ಇದಕ್ಕೆ ತಿಳಿಯಾಗಬೇಕು ಅಂದರೆ ಒಂಚೂರು ನೀರು ಜಾಸ್ತಿ ಹಾಕ್ಕೊಂಡು, ಇಲ್ಲಾಂದರೆ ಒಂಚೂರು ನೀರು ಕಡಿಮೆ ಹಾಕ್ಕೊಂಡು ನಮ್ಗೆ ಹೆಂಗೆ ಬೇಕೋ ಹಂಗೆ ನೀರು ಹಾಕ್ಕೊಂಡು ಒಂದು 2ರಿಂದ 3 ವಿಸಿಲ್ ಕರೆಸ್ಕೊಂಡ್ರೆ ಸಾಕು, ರೆಡಿ ಆಗುತ್ತೆ. ಇದು ವಿಸಿಲ್ ಹೋಗೋಷ್ಟೊತ್ತಿಗೆ ನಾನಿವತ್ತು ಅದ್ರ ಜೊತೆಗೆ ಏನಾದರೂ ಸೈಡ್ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಒಂಚೂರು ಕಡಲೆ ಹಿಟ್ಟು, ಒಂಚೂರು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಮೈದಾ ತೊಗೊಂಡು, 1 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರು, ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಇದು ಖಾರದ ಪುಡಿ ತೊಗೊಂಡು, ಒಂಚೂರು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಇದಕ್ಕೆ ತೊಗೊಂಡು, ಮತ್ತು ಕರಿಬೇವು ಹಾಕ್ಕೊಂಡ್ರೆ ಕರಿಬೇವು ಚೆನ್ನಾಗಿರುತ್ತೆ. ಒಂಚೂರು ಶುಂಠಿ ಜಜ್ಜಿ ಹಾಕ್ಕೋತಾ ಇದ್ದೀನಿ. ಇದನ್ನು ತುಂಬ ತೆಳ್ಳಗೂ ಮಿಕ್ಸ್ ಮಾಡ್ಕೋಬಾರ್ದು, ತುಂಬ ಗಟ್ಟಿಯಾಗೂ ಮಿಕ್ಸ್ ಮಾಡ್ಕೋಬಾರ್ದು, ಕೋಟಿಂಗ್ ಚೆನ್ನಾಗಿ ಬರಲ್ಲ. ನಾನು ಈ ಕೋಟಿಂಗ್ ರೆಡಿ ಮಾಡ್ಕೊತಾ ಇರೋದು ಸೋಯಾಬೀನ್ದು ಪಕೋಡ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅದಕ್ಕೇ ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಮಂದಕ್ಕೂ ಇರಬಾರ್ದು. ಈ ಥರ ಗೊತ್ತಾಗುತ್ತೆ, ಆ ಕನ್ಸಿಸ್ಟೆಂಟಿಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇದನ್ನು ನಾನು ಮೊದಲೇ ಸೋಯಾ ಚಿಂಕ್ಸನ್ನು ಚೆನ್ನಾಗಿ ತೊಳೆದು ಮತ್ತು ನೆನೆಸಿ ಇಟ್ಟಿದ್ದೆ. ಅದನ್ನು ಇದರೊಳಗಡೆ ಹಾಕ್ಕೊಂಡು ಈ ಥರ 1-2 ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ರೆಸ್ಟಲ್ಲಿ ಇಟ್ಬಿಟ್ಟು ಆಯಿಲ್ ಕಾದ್ಮೇಲೆ ಆಯಿಲಲ್ಲಿ ಈ ಥರ ಬಿಟ್ಕೊಂಡ್ರೆ ಆಯಿತು. ಚೆನ್ನಾಗಾಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ಮಾಡ್ಕೊಂಡ್ರಲ್ಲ ಅದೇ ಥರನೇ ಕಬಾಬ್ ಪೌಡರ್ ತೊಗೊಂಡು ಕಬಾಬ್ ಪೌಡರ್ ಅದರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಇದು.
ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಸೋಯಾಬೀನು ಪ್ರೋಟೀನ್ ತುಂಬ ಇರುತ್ತೆ ಅದರಲ್ಲಿ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ಎರಡನೇ ಸಲ ನಾನು ಚಿಕ್ಕದು ಬಾಣಲಿ ಇಟ್ಕೊಂಡಿದ್ದೆ, ಅದರಲ್ಲೇ ಹಾಕ್ಕೋತಾ ಇದ್ದೀನಿ. ಅದನ್ನು ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಇದೆಲ್ಲ ಬೆಂದು ವಿಸಿಲ್ ಹೋಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಒಂಚೂರು ಸೌಟಲ್ಲಿ ಆಗಿರ್ಬೋದು, ಇಲ್ಲ ಮತ್ಕೋಲು ಬರುತ್ತಲ್ಲ ಅದರಲ್ಲಾದರೂ ಆಗಿರ್ಬೋದು, ಒಂಚೂರು ಹಿಂಗೆ ಮಾಡ್ಕೋಬೇಕು. ಅದು ನನ್ನ ಸೌಟು ಚಿಕ್ಕದು ಇರೋದ್ರಿಂದ ನಾನು ಇದನ್ನೇ ತೊಗೊಂಡೆ. ಚಿಕ್ಕದು ಮತ್ಕೋಲಿದೆ ಅದರಲ್ಲೇ ಫುಲ್ ಮಸ್ಕೋತಾ ಇದ್ದೀನಿ. ಮಸ್ಕೊಂಡು ಅದನ್ನು ಕುದಿಸ್ಕೊಂಡ್ರೆ ಸಾಕು. ಯಾಕಂದರೆ ಫಸ್ಟೇ ನಾವು ಒಗ್ಗರಣೆ ಎಲ್ಲ ಮಾಡಿ ಇದನ್ನು ಬೇಯಿಸಿರೋದ್ರಿಂದ ಇದಕ್ಕೇನು ತಿರುಗಿ ಒಗ್ಗರಣೆ ಕಟ್ಟೋದೇನು ಅವಶ್ಯಕತೆ ಇಲ್ಲ. ಇದು ಇಷ್ಟೇ ಕನ್ಸಿಸ್ಟೆಂಟಿಗೆ ನಿಮ್ಗೆ ಇಷ್ಟ ಆದರೆ ಓಕೆ, ಇಲ್ಲಾಂದರೆ ಒಂಚೂರು ನೀರು ಬೇಕು ಅಂತಂದರೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನನಗೆ ಅದೇ ಸಾಕಾಗಿತ್ತು. ಫೈನಲಿ ಈ ಥರ ಆಗಿತ್ತು. ಆಲೂಗಡ್ಡೆಲಿ ಈ ಥರ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಬಟ್ ಅದೇ ಥರನೇ ಒಬ್ಬೊಬ್ರಿಗೆ ಆಲೂಗಡ್ಡೆ ಆಗುತ್ತೆ, ಒಬ್ಬೊಬ್ರಿಗೆ ಆಗಲ್ಲ. ನನಗೆ ತಿನ್ನೋಕೆ ಇಷ್ಟ, ಬಟ್ ನನ್ನ ಬಾಡಿ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಒಂದು ಕೈ ಕಾಲೆಲ್ಲ ನೋವು ಬಂದುಬಿಡತ್ತೆ ಜಾಸ್ತಿ ಆಲೂಗಡ್ಡೆನ ತಿಂದರೆ. ಈ ಕಡೆ ಇದು ರೆಡಿ ಆಯಿತು, ಆ ಕಡೆ ಸೋಯಾಬೀನ್ ಪಕೋಡನೂ ರೆಡಿ ಆಯಿತು. ಇದು ಕೂಡ ಚೆನ್ನಾಗಿ ಬಂದಿತ್ತು, ತಿನ್ನೋಕ್ಕೂ ಅಷ್ಟೇ ಟೇಸ್ಟಾಗಿತ್ತು. ನೀವು ಒಂದ್ಸಲ ಯಾವಾಗಾದರೂ ಟ್ರೈ ಮಾಡಿ. ಇದೆಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ರಂಜಿತ್ ಕೆಲಸಕ್ಕೆ ರೆಡಿ ಆದರು. ಅವರು ತಿಂದುಬಿಟ್ಟು ಹೊರಟ್ರು. ಇನ್ನು ಅವ್ರು ಹೋದ್ಮೇಲೆ ನನ್ನ ಮಗಳ ಕೆಲಸ, ನಮ್ಮ ಮನೆ ಕೆಲಸನೇ ಇರುತ್ತೆ. ಇದು ಬಂದುಬಿಟ್ಟು ರಂಜಿತ್ಗೆ ಅವ್ರ ಬಾಸ್ ಕೊಟ್ಟಿದ್ದು. ಅವರು ದುಬೈಗೆ ಹೋದಾಗ ತಂದು ಕೊಟ್ಟಿದ್ದು ಸ್ವೀಟು. ಇಲ್ಲಿ ಹಿಂದೆ ಪಿಕ್ಚರ್ಸ್ ಕೊಟ್ಟಿದ್ದಾರಲ್ಲ, ಆ ಥರ ಸ್ವೀಟ್ಸ್ ಇದ್ರೊಳಗಡೆ ಇರೋದು. ತುಂಬ ಚೆನ್ನಾಗಿರುತ್ತಂತೆ. ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಹಾಲು ತುಪ್ಪ ಎಲ್ಲ ಅದೇನು ತಿನ್ನಲ್ಲ. ಹಂಗಾಗಿ ಇದು ನನಗಲ್ಲ, ಇದು ರಂಜಿತ್ಗೆ. ಅವರು ಏನೇ ಸ್ವೀಟ್ಸ್ ಕೊಟ್ಟರು ಅದು ತುಪ್ಪದಲ್ಲೇ ಕರ್ಜಿರ್ತಾರೆ. ಅದೆಲ್ಲ ಯಾವಾಗೂ ರಂಜಿತೇ ಬಂದು ತಿನ್ನೋದು. ಬಾಕ್ಸು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಸರಿ ಇಷ್ಟು ಚೆನ್ನಾಗಿದೆಯಲ್ಲ, ಓಪನ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾಯಿದ್ವಿ ನಾನು ನನ್ನ ಮಗಳು ಕೂತ್ಕೊಂಡು. ಅವಳು ಅಷ್ಟೇ, ನೋಡೋದಷ್ಟೇ, ತಿನ್ನೋಕ್ಕೆಲ್ಲ ಅವಳಿಗೆ ಇಷ್ಟ ಆಗಲ್ಲ. ಅವಳು ತುಪ್ಪನ ಹಾಲನ್ನೆಲ್ಲ ಅಷ್ಟು ಲೈಕ್ ಮಾಡಲ್ಲ. ಎಷ್ಟು ನೀಟಾಗಿ ಜೋಡಿಸಿದ್ರು ಗೊತ್ತಾ ಅದನ್ನು. ಮತ್ತು ಅಲ್ಲಿ ಪಿಂಕ್ ಕಾಣಿಸ್ತಿದೆಯಲ್ಲ, ಅದು ಬಂದುಬಿಟ್ಟು ರೋಸ್ ಪೆಟಲ್ಸಲ್ಲಿ ಅದ್ರ ಮೇಲೆ ಇಟ್ಟಿದ್ದು ರೋಸ್ ಪೆಟಲ್ಸ್ನ. ಎಲ್ಲ ಥರನೂ ಚೆನ್ನಾಗಿತ್ತು. ಇದನ್ನೆಲ್ಲ ತಿಂದಿದ್ದು ರಂಜಿತನೇ, ನಾನು ತಿಂದಿಲ್ಲ, ನನ್ನ ಮಗಳು ತಿಂದಿಲ್ಲ. ಹೇಳ್ದಾಗೆ ನನಗೆ ತುಪ್ಪ, ಹಾಲು, ಮೊಸರು ಅದೆಲ್ಲ ಇಷ್ಟ ಆಗಲ್ಲ. ಹಂಗಾಗಿ ಇದನ್ನೆಲ್ಲ ವೆರೈಟಿಯಾಗಿ ಮಾಡಿದರು. ಸೊ ಎತ್ತಿಟ್ಬಿಟ್ಟು ಸುಮ್ಮನೆ ಆದ್ವಿ. ಇಲ್ಲಿ ನನ್ನ ಮಗಳಿಗೆ ಗೀಚ್ಕೊಂಡು ಕೂತ್ಕೊಂಡವಳೆ. ಒಂಚೂರು ಸ್ಕೆಚ್ಸು ಮತ್ತು ಪೆನ್ನುಗಳು ತಂದಿದ್ರು ರಂಜಿತ್ತು. ಅದನ್ನು ಏನಕ್ಕಾದರೂ ಆಗುತ್ತೆ ಅಂತ ಎತ್ತಿಟ್ರೆ ಅಷ್ಟು ಸ್ಕೆಚ್ಗಳನ್ನ, ಅಷ್ಟು ಪೆನ್ನುಗಳನ್ನ ನನ್ನ ಮಗಳೇ ಹಾಳು ಮಾಡಿದ್ದು. ಒಂದು ಬುಕ್ ತೊಗೊಳ್ಳೋದು, ಒಂದು ಸ್ಕೆಚ್ ತೊಗೊಳ್ಳೋದು, ಗೀಚಿ ಹಾಳು ಮಾಡೋದು. ಕೇಳಿದ್ರೆ ಏನು ಜವಾಬ್ ಕೊಡ್ತಾಳೆ ಗೊತ್ತಾ, ಏನು ಹಾಳಾಗಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋದು. ಏನೂ ಆಗಿಲ್ವಾ? ಇದು ಇದರಲ್ಲಿ ಕೆಂಚಲಿಲ್ಲ. ಏನಿಲ್ಲ? ಕೆಂಚಲು ಅದಕ್ಕ ಹಾಳಾಯಿತು. ಏನು ಹಾಳಾಗಿಲ್ಲ. ಇದು ನಾನು ಒಂದು ಇಟ್ಬಿಟ್ಟಿನಿ. ಇದು ಏನು? ಇದು ಕೆಚ್ಚ ಇಟ್ಬಿಟ್ಟಿನಿ. ಹೋಯ್ತು, ಅದು ಒಳಗಡೆ ಹೋಯ್ತು ಅಂತಂದ್ರೆ ಅಂಟಲ್ಲ ಮತ್ತೆ. ನೋಡು, ಏನಕ್ಕೆ ಹಂಗೆ ಪ್ರೆಸ್ ಮಾಡಿ ಒತ್ತಾ ಇದೆಯಾ? ಇದು ಕೆಂಚಲಿಲ್ಲ, ಅದು ಕಂಟ ಇಲ್ಲ. ನೋಡು ಎಷ್ಟು ಚೆನ್ನಾಗಿ ಮತ್ತೆ ಚೆನ್ನಾಗಿದೆ. ಬೇಡ ಪೆನ್ನಾಗ ಹಾಳಾಗಲ್ಲ, ಪೆನ್ನು ಆಗಲ್ಲ, ಅಲ್ಲಾಗಲ್ಲ, ಪೆನ್ನಲ್ಲಾಗಲ್ಲ. ಎಲ್ಲಿ ಸ್ಕೆಚ್ಚು? ಕೈ ನೋವಂತು.
ಅದಕ್ಕೆ ತಾನೇ ಹೇಳಿದ್ದು ಬೇಡ ಅಂತ. ಸಾಕು ಬಿಡು. ಎಷ್ಟೊತ್ತಿಂದ ಬಂದಿದ್ದೀನಿ ನೋಡು. ಇನ್ನೊಂದು ಪೇಜ್ ಮಮ್ಮ. ಈ ಥರ ನಾನು ಮಾಡ್ತೀನಿ. ಚೂಲಕ್ಕೆ ಹೋಗ್ಬಿಟ್ಟು ಕಲರ್ ಅಮ್ಮ ಚುಮ್ಮಿ ಮಮ್ಮ ಹೆಂಗ್ ಬರ್ತೈತೆ ಅನ್ನೋದು ಕಲರು ಸೂಪರಾಗಿ ಬರ್ತೈತೆ. ಕಲರ್ ಇದು ನಾನೊಂದ್ಸಲಿ ಕಲರ್ ಮಾಡಿಬಿಡ್ತೀನಿ. ಎಲ್ಲಿ ಕೆಚ್ಚು ಎಲ್ಲಿ ನಾನು ಬರ್ತಿದ್ದೆ ಇರೋದು. ನೋಡಿದ್ರಲ್ಲ ಹಿಂಗೆ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು. ನಾವು ಬಂದಿದ್ದು ಚಿಟ್ಟುನ ಫ್ರೀ ಸ್ಕೂಲ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು. ಇದನ್ನು ನಾನು ಲಾಸ್ಟ್ ಇಯರ್ ಬಂದು ನೋಡ್ಕೊಂಡು ಹೋಗಿದ್ದೆ. ಸರಿ ಇವಾಗ ಬಂದು ಕೇಳೋಣ ಅಂತ ಹೇಳ್ಬಿಟ್ಟು ಆರ್ಗದ್ದಲ್ಲೇ ಇನ್ನೊಂದು ಹೀರೋ ಕಿಡ್ಸ್ ಅಂತ ಇದೆ, ಅಲ್ಲೂ ಹೋಗಿದ್ವಿ. ನನಗೇನೋ ಇಲ್ಲಿ ಪ್ಲೇಸು ಅದೆಲ್ಲ ಇಷ್ಟ ಆಯಿತು. ಚೆನ್ನಾಗಿ ಲಾಸ್ಟ್ ಟೈಮು ನನಗಿಷ್ಟ ಆಗಿತ್ತು ಸ್ಕೂಲು. ಅದಕ್ಕೇ ಬಂದು ಮಾತಾಡ್ತಾ ಇದ್ವಿ. ಅಲ್ಲಿ ಮಾತಾಡೋಕ್ಕೆ ಬಿಟ್ಟಿಲ್ಲ. ಬಾ ಇಲ್ಲಿ ನಿಂತ್ಕೋ ಅಂತ ಹೇಳಿ. ಇದೆಲ್ಲಾದರೂ ಹೋಗಲಿ, ಇದೆಲ್ಲ ಮಾತಾಡಿ ಮತ್ತು ಅಡ್ಮಿಷನ್ಗೆ ಇನ್ನೊಂದು ದಿನ ಬರ್ತೀವಿ ಅಂತ ಹೇಳಿ ಓಡಬೇಕಿತ್ತು. ಮೇಡಮ್ ಬರ್ತಾನೇ ಇಲ್ಲ. ಎಷ್ಟೆಷ್ಟೋ ನೈಸ್ ಮಾಡಿದ್ವಿ, ಬರಲೇ ಇಲ್ಲ. ಕೊನೆಗೂ ಈ ಥರ ಈ ಪಾಟಿ ಕಿರ್ಚಾಡಿಕೊಂಡು ಮಕ್ಕಳು ಅಲ್ಲಿ ಸ್ಕೂಲ್ಗೆ ಹೋಗೋದಕ್ಕೆ ಈ ಥರ ಅಳೋದನ್ನು ನೋಡಿದ್ದೆ. ನನ್ನ ಮಗಳು ಅಲ್ಲೇ ಇರಬೇಕು ಅಂತ ಅಳೋದನ್ನು ನೋಡಿ ಆಶ್ಚರ್ಯ ಆಯಿತು. ಅದು ಅವಳು ಇರ್ತೀನಿ ಅಂತ ಹೇಳಿದ್ದು. ಸ್ಟಾರ್ಟಿಂಗಲ್ಲಿ 1 ದಿನಕ್ಕೆ 2 ದಿನಕ್ಕೆ ಓಕೆ, ಇವಳಿಗೆ ಏನಾದರೂ ಬೋರ್ ಆಯಿತು ಅಂತಂದರೆ ಮತ್ತೆ ಸ್ಕೂಲಿಗೆ ಬರೋಕ್ಕೂ ಹಠ ಮಾಡ್ತಾಳೇನೋ, ಅದನ್ನು ಭಯ ಆಗ್ತಿರೋದು ನನಗೆ. ಎಷ್ಟೊಂದು ಕಿರ್ಚಾಡ್ತಿದ್ಲು ಅಂದರೆ ಕಂಟ್ರೋಲೇ ಮಾಡೋಕ್ಕಾಗ್ತಿಲ್ಲ. ರಂಜಿತ್ ಈ ಕಡೆ ಆ ಕಡೆ ಹಿಡ್ಕೊತವ್ರೆ, ಎಲ್ಲ ಕಿತ್ಕೊಂಡು ನಾನು ಹೋಗ್ತೀನಿ, ಅಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾಳೆ. ಆಮೇಲೆ ಕೊನೆಗೆ ಅಲ್ಲೆಲ್ಲ ಸ್ವಿಮ್ಮಿಂಗ್ ಫೂಲ್ ಇದೆಯಂತೆ, ಹೋಗೋಣ ಅಂತಂದಮೇಲೆ ಒಂಚೂರು ಶಾಂತಲಾದ್ಲು. ನೀರು ಕರ್ಕೊಂಡೋಗ್ತಾರೆ. ಅವಳಿಗೆ ನೀರಲ್ಲಿ ಆಡಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ನೋಡಿರಿ ಒಂಚೂರು ಸಮಾಧಾನ ಆದಳು ಸ್ವಿಮ್ಮಿಂಗಿಗೆ ಹೋಗೋಣ ಅಂತ ಹೇಳಿದ್ದಕ್ಕೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನಾದ್ಲು. ಸರಿ ಸ್ವಿಮ್ಮಿಂಗ್ಗೆ ಹೋಗೋಣ. ನನಗೆ ಇದಕ್ಕೆ ಮುಂಚೆನೂ ಕೇಳ್ತಾಯಿದ್ಲು ಅಮ್ಮ ನನಗೆ ಸ್ವಿಮ್ಮಿಂಗಿಗೆ ಸೇರಿಸು ಅಂತ ಹೇಳ್ಬಿಟ್ಟು. ಮತ್ತು ಬರೋ ದಾರಿಲಿ ಬೇಕ್ರಿಲಿ ಕರ್ಕೊಂಡೋದ್ರೆ ಯಾವಾಗ ನಾವು ಜ್ಯೂಸ್ ಕೊಡಿಸ್ತಾಯಿದ್ದಿದ್ದೆ. ಇತ್ತೀಚೆಗಂತೂ ಹೇಳಿದ ಮಾತೇ ಕೇಳಲ್ಲ, ಚಾಕ್ಲೇಟೇ ಬೇಕು ಅಂತ ಎಷ್ಟು ಹಠ ಮಾಡ್ತಾಳೆ. ನನಗೆ ಹೊಡಿಯೋಕ್ಕೆ ಬರ್ತಾಳೆ ಏನಾದರೂ ಕೇಳೋಕ್ಕೋದ್ರೆ, ಬೇಡ ಅಂತ ಹೇಳೋಕ್ಕೋದ್ರೆ. ಅಲ್ಲಿ ಕಾಯಿನ್ ಇತ್ತು, ಆ ಕಾಯಿನ್ನ ತೊಗೊಂಡ್ಬಿಟ್ಟು ಮತ್ತು ಇಲ್ಲಿ ಅವ್ರು ಏನೇನೋ ಇಟ್ಟಿರ್ತಾರಲ್ವ, ಒಂಚೂರು ಜೆಮ್ಸ್ ಥರ ಚಾಕ್ಲೇಟ್ಗಳು ಹಾಕ್ಬಿಟ್ಟು, ಅದನ್ನು ಹೆಲಿಕಾಪ್ಟರ್ ಅಮ್ಮ ಎಷ್ಟು ಚೆನ್ನಾಗಿದೆ ನೋಡಮ್ಮ, ಅಪ್ರೋಚ್ ಮಾಡೋದು ನಮಗೆ, ಎಷ್ಟು ಚೆನ್ನಾಗಿದೆ ನೋಡಮ್ಮ ಕೊಡ್ಸಮ್ಮ ಅಂತ. ಅವಳು ಎಷ್ಟೇ ಜಪ್ಪಾಯಿ ಅಂತಂದ್ರೂ ಒಂದು ಕೊಡಿಸೋದೇ ಹೆಚ್ಚು. ಅದರಲ್ಲಿ ರಂಜಿತ್ ಆದರೆ ಕೊಡಿಸ್ಬಿಡ್ತಾರೆ, 1ಕ್ಕೆ 4 ಕೊಡಿಸ್ತಾರೆ. ಎಷ್ಟು ಹೇಳಿದ್ರೂ ಕೇಳಲ್ಲ ರಂಜಿತಿಂದನೇ ಅವಳಿಗೆ ಜಾಸ್ತಿ ಚಾಕ್ಲೇಟ್ಗಳ ಅಭ್ಯಾಸ ಆಗಿರೋದು. ಹೇಳ್ದಾಗೆ ಯಾಕೆ ಗಂಡಂದ್ರು ಈ ಮಾತು ಕೇಳಲ್ವೋ ಗೊತ್ತಿಲ್ಲ, ಮಕ್ಕಳನ್ನೆಲ್ಲ ಹಾಳು ಮಾಡಿರ್ತಾರೆ. ತೊಗೊಂಡು ಜೋಬಲ್ಲಿ ಇಟ್ಕೊಂಬಿಟ್ಲು. ಈಗ ಹೆಲಿಕಾಪ್ಟರ್ ನೋಡ್ತಿದ್ದಾಳೆ ನೋಡ್ರಿ, ಇದು ಕೊಡಿಸು ಅಂತ ಇವಾಗ ಹಠ ಮಾಡಿದ್ದು. ನಾನು ಹೇಳ್ದೆ ಯಾವುದಾದ್ರೂ ಒಂದು ತಗೋ, ಇಲ್ಲ ಕಾಯಿನ್ ಕೊಟ್ಬಿಡು, ಅದು ತಗೋ, ಇಲ್ಲ ಅದು ತಗೋ, ಕಾಯಿನ್ ಕೊಟ್ಬಿಡು. ಹಿಂಗೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡು ಅಂದರೆ ನನಗೆ ಇದು ಬೇಕು ಅದು ಬೇಕು ಅಂತ ಹೇಳ್ತಾಳೆ. ರಂಜಿತ್ ಕೊಡ್ಸೋಕ್ಕೆ ರೆಡಿ ಇದ್ದರು, ಆದರೆ ನಾನು ಅಲ್ಲಿ ಇದ್ದಿದ್ದಕ್ಕೆ ಅವ್ರು ಸುಮ್ಮನೆ ಆದರು, ಏನೂ ಕೊಡ್ಸೋದಕ್ಕೆ ಹೋಗಿಲ್ಲ. ಅಲ್ಲಿಂದ ಈ ಕಡೆ ಬಂದು ಜೆಮ್ಸ್ ಬೇಕು ಅಂತ ಕೇಳ್ತಾವಳು. ಅವಳು ಕೊಡ್ಸ್ಬೇಡ, ಕಾಯಿನ್ ಕೊಡ್ಸಿದ್ರು.
ನೋಡಲ್ಲ ಅಣ್ಣ ಎಷ್ಟು ಸೈಲೆಂಟಾಗಿ ಅವ್ರೆ. ಕಾಯಿನ್ ಕೊಡು, ವಾಪಸ್ ಕೊಡು ಕಾಯಿನು. ಕಾಯಿನ್ ವಾಪಸ್ ಕೊಡು. ತಗೋ ಅದನ್ನ, ಯಾವುದಿದ್ರು ಒಂದಷ್ಟೇ. ಅಲ್ಲಿಂದ ಮನೆಗೆ ಬಂದ್ವಿ. ಇಲ್ಲಿ ಬರ್ತಾ ಮೇಲೆ ಹತ್ತ ಭಯ ಹಿಡಿಸ್ತಾಯಿದ್ರು, ಚಿಟ್ಟಿಗೆ ಬಿಟ್ಬಿಡ್ತೀನಿ ಅಂತ. ಅವಳು ಕಿರ್ಚಾಡ್ತಿದ್ಲು ಪಾಪ. ಕೊನೆಗೂ ಜೆಮ್ಸೆ ತೊಗೊಂಡ್ಲು, ಆ ಕಾಯಿನ್ನ ವಾಪಸ್ ಕೊಟ್ಬಿಟ್ಲು. ನಾನು ಕಾಯಿನೇ ತಗೋ, ಜೆಮ್ಸ್ ಬೇಡ ಅಂತಂದರೆ ಜೆಮ್ಸ್ ತೊಗೊಂಡು ಕಾಯಿನ್ ವಾಪಸ್ ಕೊಟ್ಬಿಟ್ಲು. ಸರಿ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಒಂಥರ ಬೇಜಾರಾಗುತ್ತೆ, ಪಾಪ ಮಕ್ಕಳು ಈ ಥರ ಸಫರ್ ಆಗಿಬಿಟ್ರಲ್ಲ ಅಂತ. ಏನು ಮಾಡೋಕ್ಕಾಗುತ್ತೆ, ಚಾಕ್ಲೇಟ್ಸ್ನ ಎಷ್ಟಂದರೆ ಅಷ್ಟು ಕೊಡ್ಸೋಕ್ಕಾಗತ್ತಾ ಹೇಳಿ. ಅದಕ್ಕೇ ಪರವಾಗಿಲ್ಲ, ಸಫರ್ ಆದರೂ ಪರವಾಗಿಲ್ಲ, ಅವಳಿಗೆ ಬೇಜಾರಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಎಷ್ಟೊಂದು ಚಾಕ್ಲೇಟ್ಗಳನ್ನ ಆ ಥರ ತಂದು ಬಚ್ಚಿಟ್ಟು ಎಷ್ಟೊಂದು ಸಲ ಬಿಸಾಕಿದ್ದೀನಿ ಒಂದು ಸ್ವಲ್ಪ ದಿನ ಆದಮೇಲೆ. ಆದರೆ ತಿನ್ನೋಕ್ಕೆ ಮಾತ್ರ ಕೊಡಲ್ಲ ನಾನು. ಅದನ್ನು ಮುಗಿಸ್ಕೊಂಡು ಒಂಚೂರು ಮನೆಯಲ್ಲಿ ದೀಪ ಗೀಪ ಎಲ್ಲ ಹಚ್ಬಿಟ್ಟು, ಈ ಮನೆ ಹತ್ರನೇ ಇದು ಲೇಔಟಲ್ಲಿ ಪಾರ್ಕ್ ಈ ಥರ ಇರೋದು, ಆಟಾಡ್ಸ್ಕೊಂಡು ಹೋಗೋಣ ಅಂತೇಳಿ ಕರ್ಕೊಂಡು ಬಂದ್ವಿ. ಇಲ್ಲಿ ಆಟಾಡ್ತಿದ್ಲು. ಇದರಲ್ಲೆಲ್ಲ ಕೂತ್ಕೊಳ್ಳಲ್ಲ ಅವಳು, ಆ ಜಾರೋ ಬಂಡೀಲಿ ಜಾರೋದು ಇಷ್ಟ. ಸರಿ, ರಂಜಿತು ಜಾರೋ ಬಂಡೀಲಿ ಜಾರಿಸ್ತಿದ್ರ, ಅವಳಿಗಿಷ್ಟ. ಅವಳನ್ನೂ ಆಟಾಡ್ಸ್ಕೊಂಡಿದ್ರು. ನಾನು ಒಂದು ಸ್ವಲ್ಪ ಉಯ್ಯಾಲೆ ಆಡ್ತಾಯಿದ್ದೆ. ಎಲ್ಲಿ ಕಿತ್ತೋಗ್ಬಿಡುತ್ತೋ ಅಂತ ಭಯ ಆಗ್ತಾಯಿತ್ತು. ಮಕ್ಳಿಗೆ ಹಾಕಿರೋದು ನಾವು ಕೂತ್ಕೊಂಡ್ರೆ ಅದು ತಡೆಯುತ್ತೆ. ಆದರೂ ನಮಗೂ ಈ ಥರ ಆಡಬೇಕು ಅಂತ ಇಷ್ಟ ಆಗುತ್ತೆ ತಾನೇ. ಅದಕ್ಕೆ ನಾನು ಒಂದು 2 ನಿಮಿಷ ಆಡಿದೆ. ಆಮೇಲೆ ಭಯಕ್ಕೆ ಅಲ್ಲೆಲ್ಲ ಜನ ಇದ್ದರು, ಬಿದ್ದರೆ ಹೋಗುತ್ತೆ ಮಾನ ಅಂತ ಹೇಳ್ಬಿಟ್ಟು ಎದ್ಬಿಟ್ಟೆ. ಇದನ್ನು ಆಡೋದು ಇಷ್ಟ ಅವಳಿಗೆ. ಹಿಂಗೆ ಆಡ್ಬಿಟ್ಟು ಕುತ್ಕೊಳ್ತಾಳೆ ಕರೆಕ್ಟಾಗಿ. ಅವಳು ಜಾರಿದ್ರೂ ನೆಲದ ಮೇಲೆ ಕುತ್ಕೋತಾ ಇದ್ಲು. ಈ ಸಲ ದಬ್ಬಂತ ರಿವರ್ಸ್ ಬಿದ್ದೋಗ್ಬಿಟ್ಲು ಪಾಪ. ಈ ಕಡೆ ಆ ಕಡೆ ಮಂಡಿ ಕಾಲೆಲ್ಲ ಒಡೆದೋಯ್ತು. ರಂಜಿತ್ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದು ಹಿಡ್ಕೊಬೋದಿತ್ತು, ಅಲ್ಲೇ ಬಿಟ್ಬಿಟ್ಟು ಅಲ್ಲೇ ಇದ್ದರು. ಮಗುಗೆ ಪ್ಯಾಂಟ್ ಬೇರೆ ಹಾಕಿರಲಿಲ್ಲ, ಚಡ್ಡಿ ಹಾಕ್ಕೊಂಡು ಹೋಗಿದ್ವಾ, 2 ಕಾಲು ತರ್ಚ್ಕೊಂಡೋಯ್ತು. ಈ ಕಡೆ ಒಂದು ಕಾಲು ಮಾತ್ರ ತುಂಬ ತರ್ಚ್ಕೊಂಡೋಯ್ತು, ಆ ಕಡೆ ಒಂಚೂರು ತರ್ಚ್ಕೊಂಡೋಯ್ತು ಅಷ್ಟೇ. ನಿಧಾನಕ್ಕೆ ಆಮೇಲೆ ಉಯ್ಯಾಲೆ ಮೇಲೆ ಕೂತ್ಕೊಂಡು ನಿಧಾನಕ್ಕೆ ಆಡ್ತಿದ್ಲು. ಹೋಗಣ್ವಾ ಅಂದರೆ ಬೇಡ ಇಲ್ಲೇ ಇರೋಣ ಅಂತ ಎಷ್ಟೊಂದು ಸತಾಯಿಸ್ಕೊಂಡಿದ್ಲು. ನನ್ನ ಮಗಳ ಪ್ರಾಬ್ಲಮ್ಮೇ ಅದು. ಎಲ್ಲಾದರೂ ಕರ್ಕೊಂಡೋದ್ರೆ ಇದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಮನೆಗೆ ಹೋಗೋಣ ಅಂತಂದರೆ ಜಪ್ಪ ಅಂದರೂ ಬರಲ್ಲ. ಎಷ್ಟು ಕನ್ವಿನ್ಸ್ ಮಾಡಬೇಕು ಅವಳನ್ನ, ಎಷ್ಟು ಯಾಮರಿಸ್ಬೇಕು ಗೊತ್ತಾ ಮನೆಗೆ ಕರ್ಕೊಂಬರೋಕ್ಕೆ. ಇಲ್ಲಿ ಆ ಉಯ್ಯಾಲೆಗೆ ಬೇರೆ ಒಂದು ಹುಡುಗಿ ಬಂದು ಅಡ್ವಾನ್ಸಾಗಿ ಕಾಯ್ಕೊಂಬಿಟ್ಟಿದ್ದಾಳೆ. ನನಗೆ ಇದೇ ಉಯ್ಯಾಲೆ ಬೇಕು ಅಂತ. ಪಕ್ಕದಲ್ಲೂ ಒಂದು ಉಯ್ಯಾಲೆ ಇತ್ತು, ಅಲ್ಲೊಂದು ಚೂರು ನೀರು ಬಿದ್ದು ಒಂಥರ ಆಗಿತ್ತು, ಅಲ್ಲಿ ಕಾಣಿಸ್ತಿದೆ ನೋಡಿ ನಿಮಗೆ. ಹಂಗಾಗಿದ್ದಕ್ಕೆ ಆ ಹುಡುಗಿ ಆ ಉಯ್ಯಾಲೆಗೆ ಹೋಗಲೇ ಇಲ್ಲ. ಆಮೇಲೆ ಸರಿ ಅಂತ ಹೇಳಿ ಹೆಂಗೋ ಹಠ ಮಾಡಿ ಅಲ್ಲಿಗೂ ಅಳ್ತಾನೇ ಇದ್ಲು. ಹಂಗೆ ಕರ್ಕೊಂಡು ಬಂದುಬಿಟ್ವಿ. ಇಲ್ಲಿ ಐಬ್ರೋಗೆ ಹೋದ್ವಾ, ಸಲೂನ್ಗೆ ಹೋದರೆ ನಾವು ಇವಳಿಗೆ ಈ ಥರ ತಲೆ ಸ್ನಾನ ಮಾಡಿಸ್ಲೇಬೇಕು. ನನಗೆ ಸಲೂನಲ್ಲೇ ತಲೆ ಸ್ನಾನ ಮಾಡಿಸು, ನೀನೇನಕ್ಕೆ ಮನೇಲಿ ಮಾಡಿಸ್ತೀಯ ಅಂತ ನನ್ನನ್ನೇ ದಬಾಯಿಸಿ ಕೇಳ್ತಾಳೆ. ಅಷ್ಟು ಹಠಮಾರಿ. ಅವಳು ಹಠ ಮಾಡೋದಕ್ಕೆ ಆ ಎಣ್ಣೆನೇ ಹೋಗಲಿ ಮಾಡಿಸಮ್ಮ ಅಂತೇಳಿ ಮಾಡಿಸ್ತಾರೆ. ಆ ಥರ ಹಠ ಮಾಡ್ತಾಳೆ, ಆ ಥರ ಕಿರ್ಚಾಡ್ತಾಳೆ. ಇದು ನನ್ನ ಇವತ್ತಿನ ವಿಡಿಯೋ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.